ಪೆರಿಫೆರಲ್ ರಿಂಗ್ ರೋಡ್ನಲ್ಲಿ ಈಗ ದೊಡ್ಡ ಅಪ್ಡೇಟ್ ಬಂದಿದೆ. MEAR ಮೇಜರ್ ಆರ್ಟೀರಿಯಲ್ ರೋಡ್ ಏನಿದೆ ನೆಕ್ಸ್ಟ್ ಮಂತಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ನ್ಯೂಸ್ ರಿಪೋರ್ಟ್ ಆಗ್ತಾ ಇದೆ. ಈ ರೋಡ್ ಟೋಟಲ್ ಆಗಿ 10 ಲೈನ್ ರೋಡ್ ಆಗಿದೆ. ಚಲ್ಲಘಟ್ಟೆಯಿಂದ ಎಕ್ಸ್ಟೆಂಡ್ ಆಗ್ತಾ ನಮ್ಮ ಮೆಟ್ರೋ ಡಿಪೋ ಮೈಸೂರು ರೋಡ್ ಹತ್ರ ಇಂದ ಕಡಬಗೆರೆ ಕ್ರಾಸ್ ಮಾಗಡಿ ರೋಡ್ ಹತ್ರಕ್ಕೆ ಹೋಗುತ್ತೆ. ಇದು ಟೋಲ್ ಫ್ರೀ ರೋಡ್ ಆಗಿದ್ದು ನೈಸ್ ರೋಡ್ಗೆ ಪ್ಯಾರಲಲ್ ಆಗಿ ಹೋಗುತ್ತೆ. ಟೋಟಲ್ ಆಗಿ 10.8 ಕಿಲೋಮೀಟರ್ ಉದ್ದ ಇದ್ದು 1.5 ಅವರ್ ಜರ್ನಿನ ಬರೀ 10 ನಿಮಿಷಕ್ಕೆ ತಲುಪಿಸುತ್ತೆ. ಈ ಪ್ರಾಜೆಕ್ಟ್ನ ಇನಿಷಿಯಲ್ ಕಾಸ್ಟು 4.5 ಬಿಲಿಯನ್ ಇತ್ತು. ಹಾಗೆ ಎಕ್ಸಲೇಟ್ ಆಗ್ತಾ ಆಗ್ತಾ 5.85 ಬಿಲಿಯನ್ಗೆ ಕಂಪ್ಲೀಟ್ ಆಗ್ತಾ ಇದೆ. ಹಾಗೆ ಇದರ ದಾರಿಲಿ ಕಂಬಿಪುರ, ಕೆ ಕೃಷ್ಣರಾಜ ಸಾಗರ, ಭೀಮನಕುಪ್ಪೆ, ಕೊಮ್ಮಘಟ್ಟ, ಕೆಂಚಾಪುರ, ಸುಳಿಕೆರೆನ ನಾಡಪ್ರಭು ಕೆಂಪೇಗೌಡ ಲೇಔಟ್ ಜೊತೆ NPKL ಜೊತೆ ಕನೆಕ್ಟ್ ಮಾಡುತ್ತೆ. ಈ ಒಂದು ಪ್ರಾಜೆಕ್ಟ್ ಕೂಡ ತುಂಬಾ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತು. ಲ್ಯಾಂಡ್ ಅಕ್ವಸಿಷನ್ ಇಂದ ಕಾಂಪೋಸಿಷನ್ ವರ್ಗೂ ತುಂಬಾ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾ ಡಿಲೇ ಆಯ್ತಾ ಬಂತು. ಯಾಕೆ ಅಂದರೆ ಇದರಲ್ಲಿ ಅಕ್ವೈರ್ ಆಗಿರೋದು 321.1 ಎಕರೆ. ಅದರಲ್ಲಿ 2 ಎಕರೆ ಸುಳಿಕೆರೆ ರಿಸರ್ವ್ ಫಾರೆಸ್ಟ್ಗೆ ಸೇರುತ್ತೆ. ಅದನ್ನ ಈಗಲೂ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟರು ಹೋಲ್ಡ್ ಮಾಡಿದ್ದಾರೆ ಆ ಭಾಗದ ರೋಡ್ನ. ಅದ್ರ ಜೊತೆಗೇನೆ ರೈಲ್ವೆ ಅಂಡರ್ ಪಾಸು ಅಂಡರ್ ಕನ್ಸ್ಟ್ರಕ್ಷನ್ ಆಗಿ ಇನ್ನೂ ಉಳಿದಿದೆ. ಇದಲ್ಲದೆ ಮೈಸೂರು ರೋಡ್ ಹತ್ರ ಇನ್ನೂ 300 ಮೀಟರ್ ರೋಡು ಕನ್ಸ್ಟ್ರಕ್ಟ್ ಆಗೋದು ಬಾಕಿ ಇದೆ. ಟೋಟಲ್ ಆಗಿ ಹೇಳಬೇಕು ಅಂದರೆ ಇನ್ನು ನೆಕ್ಸ್ಟ್ ಮಂತಲ್ಲಿ ಈ ಪ್ರಾಜೆಕ್ಟು ಕಂಪ್ಲೀಟ್ ಆಗೋ ಎಕ್ಸ್ಪೆಕ್ಟೇಷನ್ಸ್ ಇದೆ. ಇನ್ನು ಪೆರಿಫೆರಲ್ ರಿಂಗ್ ರೋಡ್ಗೆ ಸಂಬಂಧಿಸಿ ತುಂಬ ವಿಡಿಯೋಸು ನನ್ನ ಚಾನಲಲ್ಲಿದೆ. ನೀವು ಅದನ್ನ ನೋಡಿಲ್ಲ ಅಂದರೆ ನನ್ನ ಚಾನಲ್ಗೆ ಹೋಗಿ ನೋಡ್ಬೋದು. ನಿಮಗೆ ಇದೇ ಥರ ವ್ಯಾಲ್ಯೂಬಲ್ ಕಂಟೆಂಟ್ಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.